ನಮಸ್ತೆ. ಇವತ್ತು ಹಸ್ಬೆಂಡ್‌ಗೆ ರಜೆ ಇದ್ದಿದ್ ಕಾರಣ ನಾನು ಬೆಳಿಗ್ಗೆ ಅಡ್ಗೆ ಮಾಡಿರ್ಲಿಲ್ಲ. ಅಂದ್ರೆ ಸಾರ್ ಮಾಡಿರ್ಲಿಲ್ಲ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಬೇಗ ಅಡ್ಗೆ ಮಾಡಮ್ಮ ಅಂತ ಹೇಳಿದ್ರು. ಇನ್ನೊಂದ್ 40 ಮಿನಿಟ್ಸ್ ಅಲ್ಲೆಲ್ಲ ಬರ್ತೀನಿ ಅಂದ್ರು. ಸೊ ಕ್ವಿಕ್ ಆಗಿ ಆಗೋಂತ ಹೀರೆಕಾಯಿ ಪಪ್ಪುನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದ್ 2 ಕಪ್ ಅಷ್ಟು ತೊಗರಿ ಬೇಳೆನ ಒಂದ್ 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ನಾವು ನೆನ್ಸೋಣ. ಏನಕ್ಕೆ ಈ ರೀತಿ ನೆನ್ಸೋದು ಅಂತಂದ್ರೆ, ಒಂದ್ ವೇಳೆ ಬೇಳೆ ತಿನ್ನೋದ್ರಿಂದ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಈ ರೀತಿ ನೆನ್ಸೋದ್ರಿಂದ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ನಾನು ಹೀರೆಕಾಯಿನ ಕಟ್ ಮಾಡ್ಕೊಂತಾ ಇದ್ದೀನಿ. ಸೊ ಹೀರೆಕಾಯಿ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಹೇಳಿ ಅನ್ನಿಸ್ತು. ಹಂಗಾಗಿ ಅರ್ಧ ಹೀರೆಕಾಯಿನ ಹಾಕ್ತಾ ಇದ್ದೀನಿ ನಾನು. ಹಾಗೆ ನೆನ್ಸಿಟ್ಟಿರೋ ಅಂತ ಬೇಳೆನ ಹಾಕೊಂಡು ಕುಕ್ಕರ್‌ಗೆ ಒಂದು 2 ಮೀಡಿಯಂ ಸೈಜ್ ಟೊಮೊಟೊ ಹಾಗೆ 6 ಹಸಿಮೆಣಸಿನಕಾಯಿ ಜೊತೆಗೆ ಉಪ್ಪು, ಅರಿಶಿಣ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಇವಾಗ ನಾವು ಇದನ್ನ ಒಂದ್ 2 ರಿಂದ 3 ವಿಜಿಲ್ ಕೂಗಿಸ್ಕೊಳ್ಳೋಣ. ಅರ್ಧ ಹೀರೆಕಾಯಿ ಇತ್ತು. ಸೊ ಅದನ್ನ ನಂಚ್ಕೊಳ್ಳೋಕೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಂತಾ ಇದ್ದೆ. ಅಷ್ಟೊತ್ತಿಗೆ ಕುಕ್ಕರ್ 3 ವಿಜಿಲ್ ಕೂಗ್ತು. ಹಾಗೆ ಅದು ತಣ್ಣಗುನು ಆಗಿತ್ತು. ಈಗ ಒಂದು ಮ್ಯಾಶರ್ ಹೆಲ್ಪ್ ಇಂದ ನಾನು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಒಂದ್ 2 ಒಣಮೆಣಸಿನಕಾಯಿ ಹಾಗೆ ಕರಿಬೇವು ಮತ್ತೆ ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ನಾನು ಸಾರ್ಗೆ ಒಗ್ಗರಣೆ ಮಾಡ್ಕೊಂತಾ ಇದ್ದೀನಿ. ಈಗ ಈ ಒಗ್ಗರಣೆಗೆ ನಾವು ಏನು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತ ಬೇಳೆನ ಹಾಕ್ಬಿಟ್ಟು ಒಂದು ಕುದಿ ಬಂದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತುಂಬಾನೇ ಕ್ವಿಕ್ ಆಗಿ ಈಸಿಯಾಗಿ ಆಗೋ ಅಂತ ಮತ್ತೆ ಹಾಗೆ ಟೇಸ್ಟಿ ಆಗಿರುವಂತ ಹೀರೆಕಾಯಿ ಪಪ್ಪು ರೆಡಿ ಆಗತ್ತೆ. ಇದಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಏನು ಹಾಕೋ ಅವಶ್ಯಕತೆನೇ ಇಲ್ಲ. ಅದು ಬೇರೆ ತರ ರೆಸಿಪಿ ಇದೆ. ಅದನ್ನು ನಾನು ಒಂದ್ಸತಿ ನಿಮ್ಗೆ ಶೇರ್ ಮಾಡ್ಕೊಂತೀನಿ. ಹಾಗೇನೆ ಇನ್ನೇನು ಹೀರೆಕಾಯಿ ಬಜ್ಜಿಗೂ ಎಲ್ಲ ರೆಡಿ ಮಾಡಿದ್ನಲ್ವಾ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಬಂದ್ರು. ಸೊ 40 ಮಿನಿಟ್ಸ್ ಅಲ್ಲಿ ಇವತ್ತು ನನ್ನ ಲಂಚ್ ರೆಸಿಪಿ ಅನ್ನೋದು ರೆಡಿ ಆಯ್ತು. ಇನ್ನ ನನ್ನ ಈ ಹೊಸ ಪ್ರಯತ್ನಕ್ಕೆ ಅಂದ್ರೆ ಹೊಸ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.